ನರಸೀಪುರ ತಾಲೂಕಿನಲ್ಲಿರೋ ಐತಿಹಾಸಿಕ ಪ್ರವಾಸ ತಾಣ ಸೋಮನಾಥಪುರದಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮ ನಡೆಯಿತು. ಸದ್ಯ ಸೋಮನಾಥಪುರ ಗ್ರಾಮದಲ್ಲಿ ವಿಧಾನ ಪರಿಷತ್ ನೌಕರ ವಿನೋದ್ ಕುಮಾರ್ ನೇತೃತ್ವದಲ್ಲಿ ಈ ಭೂಮಿ ಪೂಜೆ ನೆರವೇರಿಸಲಾಯಿತು. ಇನ್ನು ಭೂಮಿ ಪೂಜೆ ಬಳಿಕ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಬಳಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶಿಲ್ಪಿ ಮಾನವತಾವಾದಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ನಿರ್ಮಾಣ ಮಾಡಲಿಕ್ಕೆ ಒಂದು ಗುದ್ದಲಿ ಪೂಜಾ ಕಾರ್ಯಕ್ರಮಕ್ಕೆ ಇಲ್ಲಿ ಗ್ರಾಮಸ್ಥರು ಎಲ್ಲ ಸೇರತಕ್ಕಂಥ ಎಲ್ಲರಿಗೂ ಸಹ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಈ ದಿನ ಒಂದು ವರ್ಷದಿಂದ ನಾನು ಒಂದು ಪುತ್ಥಳಿ ಮಾಡಬೇಕು, ಇಂಥ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಚೆನ್ನಕೇಶವ ದೇವಾಲಯ ಇರ್ತಕ್ಕಂಥದ್ದು ಈಗ ವಿಶ್ವ ಪರಂಪರೆಗೆ ಸೇರಿಕೊಂಡಿದೆ. ಇಂಥ ಗ್ರಾಮದಲ್ಲಿ ಆರ್ ಬರ್ಣಯ್ಯನವರು ಇತ್ತವಿಂದ ಆರ್ ಬರ್ಣಯ್ಯವರು ಆಗ್ಬೋದು, ಸುಭಾಷ್ ಬರ್ಣಿಯವರು ಆಗ್ಬೋದು, ಮತ್ತು ಶಂಕರಪ್ಪ ಆಗ್ಬೋದು, ಎಲ್ಲ IAS IPS, ಮತ್ತು ಈಗ ಮೊನ್ನೆ ತಾನೇ ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂಥ ಅಶ್ವಿನ್ ಕುಮಾರ್ ಅವರು ಸಹ ಇದೇ ಗ್ರಾಮದ ಮೊಮ್ಮಗರು. ಆದರೆ ಯಾರೂ ಸಹ ಈ ಒಂದು ಇಂಥ ನಮ್ಮ ಮೆಜಾರಿಟಿ ಇರ್ತಕ್ಕಂಥ ಇಂಥ ವಿಶ್ವಮಾನವ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ಮಾಡಬೇಕು, ಈ ಒಂದು ಗ್ರಾಮಕ್ಕೆ ಒಂದು ಮೆರುಗು ತರಬೇಕು ಅಂತೇಳಿ ಯಾರಿಗೂ ಸಹ ಅದು ಮನಸ್ಸು ತರಲಿಲ್ಲ. ನಾನು ಒಂದು ವರ್ಷದಿಂದ ಯೋಚನೆ ಮಾಡ್ಕೊಂಡು ಇದನ್ನು ಮಾಡಲೇಬೇಕಲ್ಲ, ಇದು ನೆನಪಾಗಿ ಉಳಿಬೇಕು ಈ ಗ್ರಾಮಕ್ಕೆ. ನಮ್ಮ ಜನಾಂಗ ಸ್ವಲ್ಪ ಎಲ್ಲಕ್ಕೂ ಅಭಿವೃದ್ಧಿ ಹೊಂದ್ಕೊಂಡು ಹೋಗಬೇಕು. ನಮ್ಮವರು ಎಲ್ಲರೂ ಸಹ ಇಲ್ಲಿ ಮೆಜಾರಿಟಿ ನಂಬೆ ಇದೆ, ಎಲ್ಲ ಜನಾಂಗದವ್ರು ಸಹಕಾರ ಇದೆ, ಯಾಕೆ ಮಾಡಬಾರ್ದು ಅಂತೇಳಿ ನಾನೆಲ್ಲ ಗ್ರಾಮ ಸಭೆಯಲ್ಲಿ ಪ್ರಸ್ತಾವ ಮಾಡಿ ಅವರ ಅಭಿಪ್ರಾಯ ಸಂಗ್ರಹಿಸಿದೆ. ನನ್ನ ಸ್ವಂತ ಹಣದಲ್ಲಿ ಮಾಡಬೇಕು, ಆದರೆ ಗ್ರಾಮ ಸಭೆಯಲ್ಲಿ ನಿಮಗೆ ನಾನು ವಿಚಾರ ಮುಟ್ಟಿಸ್ತಾ ಇದ್ದೀನಿ, ನಿಮ್ಮ ಸಹಕಾರ ಏನು ಅಂತ ನಾನು ಅವ್ರನ್ನ ಪ್ರಸ್ತಾಪ ಮಾಡಿದಾಗ ಎಲ್ಲರೂ ಸಹಕರಿಸಿದ್ರು. ತದನಂತರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ನಾನು ಮನವಿ ಕೊಟ್ಟೆ, ಒಂದು 50 ಜನ ಸೈನ್ ಮಾಡಿಸಿ ಒಂದು ಪುತ್ಥಳಿ ಅನಾವರಣ ಆಗಬೇಕು, ಗ್ರಾಮ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ ಅಂತ. ಅವರು ಸಹ ಇಡೀ ಬಾಡಿನೇ 14 ಜನರ ಅಧ್ಯಕ್ಷರು ಉಪಾಧ್ಯಕ್ಷರು ಸಮೇತವಾಗಿ 12 ಜನ ಸದಸ್ಯರು ಅವರು ಸಹ ಎಲ್ಲ ಕೋರಮನ್ನು ಅವರ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಒಪ್ಪಿಗೆ ಪಡೆದಿದ್ದೇನೆ. ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಗೂ ಲೆಟರ್ ಬರೆದಿದ್ದೇನೆ. ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದನೂ ಕಾನೂನುಬದ್ಧವಾಗಿ ಮಾಡಬೇಕು ಅಂತೇಳಿ 200 ಗಂಟೆ ಹೋಗ್ತಾ ಇದೆ, ಅಪ್ಲಿಕೇಶನ್ ಹೋಗ್ತಾ ಇದೆ, ಆಯಿತಾ. ಅದರಿಂದ ಏನು ಲೀಗಲಾಗಿ ಕಾನೂನುಬದ್ಧವಾಗಿ ಮಾಡಿ ಒಂದು ಪುತ್ಥಳಿ ಅನಾವರಣವಾಗಬೇಕು ಅಂತ ಅದು ಅನುಮತಿ ಬರೋವರೆಗೆ ಪ್ರಾರಂಭ ಮಾಡ್ಬೋಣ, ಒಂದು ಗುದ್ದಲಿ ಪೂಜೆ ಮಾಡಿ ಒಂದು ಜಾಗ ನಿಗದಿ ಮಾಡಬೇಕು ಅಂತೇಳಿ ಮಾಡಿದ್ದೀನಿ. ಇದು ನನ್ನ ಒಂದು ಕನಸು ಆಗಬೇಕು. ಇದು ನಮ್ಮ ಗ್ರಾಮದಲ್ಲಿ ತುಂಬ ವರ್ಷಗಳಿಂದನೇ ಆಗಬೇಕಾಯಿತು, 40 ವರ್ಷದಿಂದನೇ ಆಗಬೇಕಾಯಿತು. ಬಟ್ ಯಾರೂ ಮನಸ್ಸು ಮಾಡಲಿಲ್ಲ. ಈಗ ನನಗೆ ಮಾಡಬೇಕು ಅಂತ ಮನಸ್ಸು ಮಾಡಿದ್ದೀನಿ. ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ದಯಮಾಡಿ